ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳೇ, ನಾಡಿದ್ದು ನಡೆಯುವಂತಹ ಸೆಕೆಂಡ್ PUC ಇತಿಹಾಸ ಸಬ್ಜೆಕ್ಟಿಗೆ ಸಂಬಂಧಪಟ್ಟಾಗೆ 10 ಅಂಕದ ಬಹುಮುಖ್ಯ ಪ್ರಶ್ನೆಗಳು ಯಾವುದು ಅನ್ನೋದನ್ನು ಹೇಳಿದ್ದೀನಿ. ನಿಮಗೆ ಇವಾಗ ಉತ್ತರ ಸಹಿತ ಒಂದು ಪ್ರಶ್ನೆಯನ್ನು ಹೇಳೋದಕ್ಕಿಂತ ಓದ್ಕೊಳ್ಳೋದಕ್ಕೆ ಯಾವ ಪ್ರಶ್ನೆಗಳು ಅಂತ ಹೇಳೋದೇ ಮೇಯ್ನ್ ಆಗಿದೆ. ಕಾರಣ, ಓದ್ಕೊಳ್ಳೋದಕ್ಕೆ ಸಿಕ್ಕಾಪಟ್ಟೆ ಇದೆ. ಇತಿಹಾಸದಲ್ಲಿ ಯಾವುದು ಕವರ್ ಮಾಡಬೇಕು, ಯಾವುದು ಓದಬೇಕು, ಯಾವುದು ಇಂಪಾರ್ಟೆಂಟು ಅನ್ನುವಂಥ ಕ್ಯಾಲ್ಕುಲೇಷನ್ಸಿಗೆ ಬರೋದು ತುಂಬಾ ಕಷ್ಟ ಇದೆ. ಕಾರಣ, ಬಿಡುಗಡೆ ಮಾಡಿರುವಂತಹ 3 ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಕೊಟ್ಟಿರುವಂತಹ ಪ್ರಶ್ನೆಗಳು ಒಂದು ಪೇಪರಿಂದ ಇನ್ನೊಂದು ಪೇಪರಿಗೆ ಸಂಬಂಧನೇ ಇಲ್ಲ, ಆ ರೀತಿ ಇದೆ. ಸೊ ಹಾಗಾಗಿ ಬ್ಲೂ ಪ್ರಿಂಟ್ ಪ್ರಕಾರ ಓದೋದಾದರೂ ಕೂಡ ಯಾವ ರೀತಿಯಾಗಿ ಓದಬೇಕು, ಯಾವ ಪ್ರಶ್ನೆಗಳು ಇಂಪಾರ್ಟೆಂಟು ಅನ್ನುವಂತಹ ಒಂದು ತೀರ್ಮಾನ ತಗೊಳ್ಳೋದು ತುಂಬಾ ಕಷ್ಟ ಆಗುತ್ತೆ. ಹಾಗಾಗಿ ನಿಮಗೆ ಓದ್ಕೊಳ್ಳೋದಕ್ಕೆ ಈಸಿ ಆಗಬೇಕು ಅನ್ನುವಂಥ ಕಾರಣಕ್ಕೆ 10 ಅಂಕದ ಬಹುಮುಖ್ಯ ಪ್ರಶ್ನೆಗಳು ಯಾವುದು ಅನ್ನೋದನ್ನು ಕನ್ನಡ ಮೀಡಿಯಂ, ಇಂಗ್ಲೀಷ್ ಮೀಡಿಯಂ ಇಬ್ಬರಿಗೂ ಕೂಡ ಕೊಟ್ಟಿದ್ದೀನಿ. ಅಷ್ಟು ಕ್ವಶನ್ಸ್ಗಳನ್ನ ಓದ್ಕೊಳ್ಬೇಕು. ಕೇವಲ 9 ಪ್ರಶ್ನೆಗಳನ್ನ ಕೊಟ್ಟಿರುವಂಥದ್ದು 10 ಅಂಕಕ್ಕೆ. 9 ಪ್ರಶ್ನೆಗಳನ್ನ ಓದ್ಕೊಂಡು ಹೋಗಿ 20 ಅಂಕ ಗ್ಯಾರಂಟಿ. ಹಾಗಾದರೆ 5 ಅಂಕದ ಪ್ರಶ್ನೆಗಳು ಕೂಡ ಸೇಮ್. ಹೋದ ವರ್ಷ ಆದರೆ ನಿಮ್ಮ ಸೀನಿಯರ್ಸಿಗೆ ಪ್ರಶ್ನೆಗಳ ಸಂಖ್ಯೆ ಜಾಸ್ತಿ ಇತ್ತು, ಹೇಗೋ ನಡೆದೋಯ್ತು, ಬರೆದ್ರು. ಅಂದರೆ 2023ರಲ್ಲಿ ಪ್ರಶ್ನೆಗಳ ಸಂಖ್ಯೆ ಜಾಸ್ತಿ ಇತ್ತು. 2024ಕ್ಕೆ ಬಂದಾಗ ಪ್ರಶ್ನೆಗಳ ಸಂಖ್ಯೆ ಕಡಿಮೆ ಆಗ್ತಾ ಬಂತು. ಕೇವಲ 4 ಪ್ರಶ್ನೆಯನ್ನು ಕೇಳುವಂಥದ್ದು. ಎಲ್ಲಿ? 5 ಅಂಕದ ಒಂದು ವಿಭಾಗದಲ್ಲಿ, ಭಾಗ ಸಿಯಲ್ಲಿ ಕೇಳುವಂತಹ 4 ಪ್ರಶ್ನೆಗಳಿಗೆ 2 ಪ್ರಶ್ನೆಗಳಿಗೆ ನೀವು ಉತ್ತರವನ್ನು ಬರೀಬೇಕು. ಹಾಗಾದರೆ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನೋಡಿ ಅದ್ರ ಪ್ರಕಾರ ನಿಮಗೆ ಪ್ರಶ್ನೆಯನ್ನು ಕೊಡೋದಾದರೆ ನೋಡಿ ಮಕ್ಕಳೇ, ಇಲ್ಲಿ ಭಾಗ ಸಿಯಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿರುವಂಥ ಪ್ರಶ್ನೆಗಳು ನೋಡಿ. ಭಾರತದಲ್ಲಿ ಹೊಸ ಧರ್ಮಗಳ ಉದಯಕ್ಕೆ ಕಾರಣವಾದ ಅಂಶಗಳು. ಅಲ್ಲಾವುದ್ದೀನ್ ಖಿಲ್ಜಿ ಬಗ್ಗೆ ಕೇಳಿದ್ದಾರೆ, ಬಸವೇಶ್ವರ ಬಗ್ಗೆ ಕೇಳಿದ್ದಾರೆ, ಪ್ಲಾಸಿ ಕದನದ ಬಗ್ಗೆ ಕೇಳಿದ್ದಾರೆ. ಇನ್ನೊಂದು ಪೇಪರ್ ಅಂತ ಬಂದಾಗ ಗಾಂಧಾರ ಕಲಾಶೈಲಿಯ ಪ್ರಮುಖ ಲಕ್ಷಣ ಕೇಳಿದ್ದಾರೆ, ತಾಳಿಕೋಟೆ ಕದನ ಕೇಳಿದ್ದಾರೆ, ರಾಮಾನುಜಾಚಾರ್ಯ ಕೇಳಿದ್ದಾರೆ, ಬ್ರಿಟಿಷ್ ಆಡಳಿತದ ಪ್ರಭಾವ ಕೇಳಿದ್ದಾರೆ. ಅದಾದ್ರ ಮೇಲೆ ಇನ್ನು ಮತ್ತೊಂದು ಪೇಪರಿಗೆ ಬಂದರೆ ಸಿಂಧು ನಾಗರಿಕತೆಯ ನಗರ ಯೋಜನೆ ಕೇಳಿದ್ದಾರೆ, ಹೊಯ್ಸಳ ವಾಸ್ತುಶೈಲಿಯ ಪ್ರಮುಖ ಲಕ್ಷಣ ಕೇಳಿದ್ದಾರೆ, ಅಕ್ಬರನ ಧಾರ್ಮಿಕ ಮತ್ತು ರಜಪೂತ ನೀತಿಯನ್ನು ಕೇಳಿದ್ದಾರೆ, ಶಂಕರಾಚಾರ್ಯರ ಜೀವನ ಮತ್ತು ಸಾಧನೆಯನ್ನು ಕೇಳಿದ್ದಾರೆ. ಸೊ ಈ ರೀತಿ ಇರುವಾಗ ನಿಮಗೆ ಇಲ್ಲಿ ರಿಪೀಟೆಡ್ ಕ್ವಶನ್ ಅಂತ ಅನಿಸಿರೋದು ಯಾವುದು ಅಂತ ಹೇಳಿದ್ರೆ ಆಚಾರ್ಯರ ಬಗ್ಗೆ ಕೇಳಿರುವಂಥದ್ದು. ಶಂಕರಾಚಾರ್ಯರು, ರಾಮಾನುಜಾಚಾರ್ಯರು, ಬಸವೇಶ್ವರರು, ಇವ್ರ ಬಗ್ಗೆ ಕ್ವಶನ್ಸ್ ಮಾತ್ರ ಎಲ್ಲ ಕಡೆನೂ ರಿಪೀಟ್ ಆಗಿದೆ. ಹಾಗಾಗಿ ಶಂಕರಾಚಾರ್ಯ, ರಾಮಾನುಜಾಚಾರ್ಯ ಮತ್ತು ಬಸವೇಶ್ವರರ ಬಗ್ಗೆ ಓದ್ಕೊಂಡ್ರೆ 5 ಅಂಕ ಈಸಿಯಾಗಿ ತಗೊಳ್ಬಹುದು ಅನ್ನುವಂಥ ಒಂದು ಕ್ಯಾಲ್ಕುಲೇಷನ್ಗೆ ಬರ್ಬೋದು. ಅದು ಬಿಟ್ಟರೆ ಇಲ್ಲಿ ಗಾಂಧಾರ ಕಲಾಶೈಲಿ ಇದೆ. ಗಾಂಧಾರ ಕಲಾಶೈಲಿ ಕುಶಾನರು ಪಾಠದಿಂದ ತೆಗೆದಿರೋದು. ಆ ಅಧ್ಯಾಯದಲ್ಲಿ ಈ ಒಂದು ಪ್ರಶ್ನೆಯನ್ನು ಬಿಟ್ಟು ಇನ್ನೂ ಒಂದು ಪ್ರಶ್ನೆ ಇದೆ, ಅದು ಕಾನಿಷ್ಕನ ಸಾಧನೆ. ಹಾಗಾಗಿ ಆ ಪ್ರಶ್ನೆಯನ್ನು ಕೇಳ್ಬೋದು ಅನ್ನುವಂಥ ಕ್ಯಾಲ್ಕುಲೇಷನ್ಗೆ ಬರ್ಬೋದು. ನೆಕ್ಸ್ಟು ಇನ್ನೊಂದು ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಸಿಂಧು ನಾಗರಿಕತೆಯ ನಗರ ಯೋಜನೆಯನ್ನು ಕೇಳಿದರೆ. ನಗರ ಯೋಜನೆ ಲಕ್ಷಣ ಎಲ್ಲ ಒಂದೇ ಆಗಿರುತ್ತೆ. ಹಾಗಾದರೆ ಈ ಅಧ್ಯಾಯದಲ್ಲಿ ಇನ್ನೊಂದು ಪ್ರಶ್ನೆ ಯಾವುದಿದೆ ಅಂತ ಹೇಳಿದ್ರೆ ಸಿಂಧು ಜನರ ಸಾಮಾಜಿಕ ಸ್ಥಿತಿಗತಿ ಇದೆ. ಹಾಗಾಗಿ ಅದೆಲ್ಲವನ್ನು ಯೋಚನೆ ಮಾಡಿ ಕರೆಕ್ಟಾಗಿ, ಅದರಲ್ಲೂ ಕೂಡ 2024 ನಿಮ್ಮ ಸೀನಿಯರ್ಸಿಗೆ ಎಕ್ಸಾಮ್ ಆಯ್ತಲ್ಲ, ಆ್ಯನ್ಯುವಲ್ ಎಕ್ಸಾಮ್ ಕ್ವಶನ್ ಪೇಪರು, ಆ ಕ್ವಶನ್ ಪೇಪರಲ್ಲೂ ಕೂಡ ಏನೇನು ಪ್ರಶ್ನೆಯನ್ನು ತೆಗೆದಿದ್ದಾರೆ ಅನ್ನೋದನ್ನು ನೋಡಿಕೊಂಡು, ಅದರ ನಂತರ 2023ರಲ್ಲೂ ಕೂಡ ಪ್ರಶ್ನೆ ಪತ್ರಿಕೆಯಲ್ಲಿ ಯಾವ ರೀತಿ ಹಿಸ್ಟ್ರಿ ಕ್ವಶನ್ಸ್ ಬಂದಿದೆ. ಕಾರಣ, ಹಿಸ್ಟ್ರಿ ಕ್ವಶನ್ಸು ನೀವು ಎಕ್ಸ್ಪೆಕ್ಟ್ ಮಾಡಿರೋ ರೀತಿ ಬರಲ್ಲ ಅನ್ನೋದು ನಿಮಗೂ ಕೂಡ ಗೊತ್ತಿದೆ. ಹಾಗಾಗಿ ನೋಡಿ, ಹೋದ ವರ್ಷದ್ದು ವಿಭಾಗ ಸಿಯಲ್ಲಿ ಕೇಳಿರುವಂತಹ 4 ಪ್ರಶ್ನೆಗಳು: ಹೊಸ ಧರ್ಮಗಳ ಉದಯಕ್ಕೆ ಕಾರಣವಾದ ಅಂಶಗಳು, ಹೊಯ್ಸಳ ವಾಸ್ತುಶೈಲಿಯ ಪ್ರಮುಖ ಲಕ್ಷಣಗಳು, ಬಸವೇಶ್ವರರ ಸಾಮಾಜಿಕ ಧಾರ್ಮಿಕ ಸುಧಾರಣೆಗಳು, ಬ್ರಿಟಿಷ್ ಆಡಳಿತ. ನೋಡ್ಕೊಂಡ್ರಲ್ಲ, ಇದು 4 ಪ್ರಶ್ನೆ ಹೋದ ವರ್ಷ ಕೇಳಿದ್ದಾರೆ ಅಂತ ಹೇಳಿದ್ರೆ ಈ ವರ್ಷ ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಕಾರಣ, ಈ 4 ಪ್ರಶ್ನೆಗಳು ಕೂಡ ಈ ವರ್ಷವೂ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿದೆ. ನೀವು ಅಬ್ಸರ್ವ್ ಮಾಡಿರ್ಬೋದು, ಈ 4 ಪ್ರಶ್ನೆಗಳು ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿದೆ. ಹಾಗಾಗಿ ನಾನೊಂದಿಷ್ಟು ಪ್ರಶ್ನೆಗಳನ್ನ ಕೊಟ್ಟಿದ್ದೀನಿ. ಯಾವ ಆರ್ಡ್ರಲ್ಲಿ ಕೊಟ್ಟಿದ್ದೀನೋ ಅದೇ ಆರ್ಡ್ರಲ್ಲಿ ಪ್ರಶ್ನೆಗಳು ಬಹುಮುಖ್ಯವಾಗಿರುತ್ತೆ. ಕರೆಕ್ಟಾಗಿ ಓದ್ಕೊಳ್ಳಿ, ಒಂದು ಕಡೆ ಪಾಯಿಂಟ್ಸನ್ನು ಬರೆದಿಟ್ಕೊಳ್ಳಿ, ಪದೇ ಓದಿ ನೆನಪು ಮಾಡ್ಕೊಳ್ಳಿ. ಕೆಲವೊಂದು ನಾವು ಓನಾಗೂ ಎಕ್ಸ್ಪ್ಲೈನ್ ಮಾಡ್ಬೋದು. ಅದು ಸಿಂಧು ಜನರ, ಗಾಂಧಾರ ಕಲಾಶೈಲಿ ಇವೆಲ್ಲ ಓನಾಗಿ ಎಕ್ಸ್ಪ್ಲೈನ್ ಮಾಡ್ಬೋದು. ಕರೆಕ್ಟಾಗಿ ಕಾನ್ಸೆಪ್ಟನ್ನು ಅರ್ಥ ಮಾಡಿಕೊಂಡ್ರೆ ಹೊಸ ಧರ್ಮಗಳ ಉದಯ ಆಗಿರ್ಬೋದು, ಬ್ರಿಟಿಷ್ ಆಡಳಿತ ಆಗಿರ್ಬೋದು, ನೋಡಿ ಇದೆಲ್ಲ ಓನಾಗಿ ಎಕ್ಸ್ಪ್ಲೈನ್ ಮಾಡ್ಬೋದು. ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊಳ್ಬೇಕು. ಹಾಗಾಗಿ ಯಾವ ಆರ್ಡ್ರಲ್ಲಿ 1, 2, 3 ಅಂತ ಯಾವ ಆರ್ಡ್ರಲ್ಲಿ ಪ್ರಶ್ನೆಯನ್ನು ಕೊಟ್ಟಿದ್ದೀನೋ ಅದೇ ಆರ್ಡ್ರಲ್ಲೇ ಇಂಪಾರ್ಟೆಂಟ್ ಆಗಿರುತ್ತೆ. ಜಾಸ್ತಿ ಏನು ಪ್ರಶ್ನೆ ಇಲ್ಲ, ತುಂಬ ಟೆನ್ಷನ್ ಮಾಡ್ಕೋಬೇಡಿ. ಏನೋ ಒಂದು 20-25 ಪ್ರಶ್ನೆಯನ್ನು ಕೊಟ್ಟಿದ್ದೀನಿ ಅಂತ ಅನ್ಕೋಬೇಡಿ. ಕೇವಲ 12 ಪ್ರಶ್ನೆಯನ್ನು ಕೊಟ್ಟಿದ್ದೀನಿ ಅಷ್ಟೇ, ಕೇವಲ 12. ಅದಕ್ಕೆ 2 ಎಕ್ಸ್ಟ್ರಾ. ಕಾರಣ, ಯಾವ ಪೇಪರಲ್ಲೂ ಚೋಳರು ಅಧ್ಯಾಯಕ್ಕೆ ಸಂಬಂಧಪಟ್ಟಿರುವಂಥ ಪ್ರಶ್ನೆಗಳೇ ಇಲ್ಲ. ಆದರೆ 5 ಅಂಕದ ವಿಭಾಗದಲ್ಲಿ ಚೋಳರು ಕಾನ್ಸೆಪ್ಟು ಅತಿ ಮುಖ್ಯ ಕಾನ್ಸೆಪ್ಟು. ಏನಾದರೂ ಔಟ್ ಆಫ್ ಮಾಡೆಲ್ ಪೇಪರ್ ತೆಗೆದ್ರೆ, ಮಾಡೆಲ್ ಪೇಪರ್ ಪ್ಯಾಟ್ರನ್ನ ಬಿಟ್ಟು ಹೊರಗಡೆ ಯಾವುದಾದ್ರೂ ಒಂದು ಪ್ರಶ್ನೆಯನ್ನು ತೆಗಿತಾರೆ ಅನ್ನೋದಾದರೆ ಅದು ಚೋಳರು. ಮೊದಲ ಪ್ರಶ್ನೆ: ಸಿಂಧು ನಾಗರಿಕತೆಯ ನಗರ ಯೋಜನೆಯನ್ನು ನಿರೂಪಿಸಿ. ಅಥವಾ ಲಕ್ಷಣ ಅಂತ ಹೇಳಿದ್ರು ಇದೇ ಪ್ರಶ್ನೆ, ಮತ್ತು ಕನ್ಫ್ಯೂಸ್ ಮಾಡ್ಕೋಬೇಡಿ. ಸಿಂಧು ನಾಗರಿಕತೆಯ ನಗರ ಯೋಜನೆ ನಿರೂಪಿಸಿ ಅಥವಾ ಸಿಂಧು ನಾಗರಿಕತೆಯ ಲಕ್ಷಣಗಳನ್ನು ಬರೆಯಿರಿ ಅಂದರೆ ಅದೇ ಬರಿಬೇಕು. ಅಥವಾ ಸಿಂಧು ಜನರ ಸಾಮಾಜಿಕ ಮತ್ತು ಆರ್ಥಿಕ ಸ್ಥಿತಿಗತಿಗಳನ್ನು ತಿಳಿಸಿರಿ. ನೋಡಿ, ಕರೆಕ್ಟಾಗಿ ಹೇಳ್ತಾ ಇದ್ದೀನಿ. ಇದು 2ರಲ್ಲಿ, ಈ 2ರಲ್ಲಿ ಒಂದು ಪ್ರಶ್ನೆ ಎಕ್ಸಾಮಿಗೆ ಗ್ಯಾರಂಟಿ.
ಓಕೆನಾ. ನೆಕ್ಸ್ಟು ಗಾಂಧಾರ ಕಲಾಶೈಲಿಯ ಪ್ರಮುಖ ಲಕ್ಷಣಗಳನ್ನು ವಿವರಿಸಿ, ಕಾನಿಷ್ಕನ ಸಾಧನೆಗಳನ್ನು ವಿವರಿಸಿ. ಇದು ಎರಡರಲ್ಲಿ ಒಂದು ಪ್ರಶ್ನೆ ನಿಮ್ಮ ಪರೀಕ್ಷೆಗೆ ಗ್ಯಾರಂಟಿ. ಓಕೆನಾ. ನೆಕ್ಸ್ಟು ಕಾನಿಷ್ಕನ ಸಾಧನೆಗಳನ್ನು ವಿವರಿಸಿ ಅಂತ ಏನಿದೆ ಅದರಲ್ಲಿ ಅವನ ಸಾಧನೆಗಳನ್ನು ವಿವರಣೆ ಸಹಿತ ಬರೀಬೇಕಾಗುತ್ತೆ. ಕರೆಕ್ಟಾಗಿ ಪಾಯಿಂಟನ್ನು ನೋಡ್ಕೊಳ್ಳಿ. ನೆಕ್ಸ್ಟು 5ನೇ ಪ್ರಶ್ನೆ, ಭಾರತದಲ್ಲಿ ಹೊಸ ಧರ್ಮಗಳ ಉದಯಕ್ಕೆ ಕಾರಣವಾದ ಅಂಶಗಳಾವು. ನೋಡಿ, ಈ ಅಧ್ಯಾಯ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಕಾರಣ ಈ ಒಂದು ಅಧ್ಯಾಯದಲ್ಲಿ ಬುದ್ಧನ ಜೀವನ ಮತ್ತು ಬೋಧನೆ ಕೂಡ ಇದೆ. ಏನಾದರೂ 10 ಅಂಕಕ್ಕೆ ಬುದ್ಧನ ಜೀವನ ಮತ್ತು ಬೋಧನೆ ನಿಮಗೆ ಬಂದಿದ್ದೇ ಆದರೆ ಇಲ್ಲಿ ಈ ಪ್ರಶ್ನೆ ಬರಲ್ಲ ಅನ್ಬೋದು. ಅಲ್ಲೇನಾದರೂ ಗುಪ್ತರು ಬೇರೆ ಬೇರೆ ರೀತಿ ಪ್ರಶ್ನೆಗಳನ್ನ ತೆಗಿತಾ ಹೋದರು ಅಂತ ಹೇಳಿದ್ರೆ ಇಲ್ಲಿ ಈ ಒಂದು ಪ್ರಶ್ನೆ 100% ಗ್ಯಾರಂಟಿ. ಹಾಗಾಗಿ ಈ ಒಂದು ಕಾನ್ಸೆಪ್ಟನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ. ಹೊಯ್ಸಳ ವಾಸ್ತುಶೈಲಿಯ ಪ್ರಮುಖ ಲಕ್ಷಣಗಳನ್ನು ವಿವರಿಸಿ. ಇದು ಕೂಡ ಬಹುಮುಖ್ಯ ಪ್ರಶ್ನೆ ಆ್ಯಂಡ್ ವೆರಿ 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 ಇಂಪಾರ್ಟೆಂಟ್. ಹೇಳಿದ್ದೀನಿ, ವೆರಿ ಇಂಪಾರ್ಟೆಂಟ್. ಬ್ರಿಟಿಷ್ ಆಡಳಿತವು ಭಾರತೀಯ ಶಿಕ್ಷಣದ ಮೇಲೆ ಬೀರಿದ ಪ್ರಭಾವವನ್ನು ಕುರಿತು ಬರೆಯಿರಿ. ನೆಕ್ಸ್ಟು ಇದರಲ್ಲಿ ನೀವು ಗೆಸ್ ಮಾಡೋಕ್ಕಾಗಲ್ಲ, ಇದು 3ರಲ್ಲಿ ನಿಮಗೆ ಒಂದು ಪ್ರಶ್ನೆ ಗ್ಯಾರಂಟಿ. 3ರಲ್ಲಿ 1. ಅರ್ಥ ಆಗ್ತಿದೆಯಲ್ಲ. ಫಸ್ಟು ಶಂಕರಾಚಾರ್ಯರ ಜೀವನ ಮತ್ತು ಸಾಧನೆಗಳನ್ನು ವಿವರಿಸಿ, ರಾಮಾನುಜಾಚಾರ್ಯರ ಜೀವನ ಮತ್ತು ಸಾಧನೆಗಳನ್ನು ವಿವರಿಸಿ, ಅಥವಾ ಬಸವೇಶ್ವರರ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣೆಯನ್ನು ಬರೆಯಿರಿ. ಸೊ ಇದಿಷ್ಟರಲ್ಲಿ ಒಂದು ಪ್ರಶ್ನೆ ಗ್ಯಾರಂಟಿ. ಕರೆಕ್ಟಾಗಿ ನೋಡ್ಕೊಳ್ಳಿ. ನೆಕ್ಸ್ಟು ತಾಳಿಕೋಟೆ ಕದನದ ಕಾರಣ ಮತ್ತು ಪರಿಣಾಮ, ಪ್ಲಾಸಿ ಕದನದ ಕಾರಣ ಮತ್ತು ಪರಿಣಾಮ. ಇದೆರಡರಲ್ಲೂ ಕೂಡ ಒಂದು ಪ್ರಶ್ನೆ. ತುಂಬಾ ಕ್ಯಾಲ್ಕುಲೇಷನ್ಸ್ ಮಾಡಿ ಕೊಟ್ಟಿರುವಂತಹ ಪ್ರಶ್ನೆಗಳು. ಕರೆಕ್ಟಾಗಿ ಓದ್ಕೊಳ್ಳಿ, ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ. 12 ಪ್ರಶ್ನೆಯನ್ನು ಕೊಟ್ಟಿದ್ದೀನಿ. ಎಷ್ಟೇ ಟೈಮ್ ಆದರೂ ಕೂಡ ಈ 2 ಪ್ರಶ್ನೆ ಹೇಗಿದೆ, ಯಾಕಂತ ಹೇಳಿದ್ರೆ ಈ ಪ್ರಶ್ನೆ ತುಂಬಾ ಇಂಪಾರ್ಟೆಂಟು. ಈ ಪ್ರಶ್ನೆ ಹೇಗಿದೆ, ಹೋದ ವರ್ಷವೂ ಬಂದಿಲ್ಲ ಅಂತ ನಿಮ್ಮ ಕಣ್ಣಿಗೆ ಕಾಣಿಸ್ತಾ ಇದೆ, ಆದರೂ ಕೂಡ ಇದು ಓದ್ಕೊಂಡಿರಿ. ಚೋಳರ ಗ್ರಾಮಾಡಳಿತವನ್ನು ವಿವರಿಸಿ, 1ನೇ ರಾಜೇಂದ್ರ ಚೋಳನ ಸಾಧನೆಗಳನ್ನು ಬರೆಯಿರಿ. ಓಕೆನಾ. ಸೊ ಇದಿಷ್ಟು ಪ್ರಶ್ನೆ ನೋಡಿಕೊಂಡ್ರೆ ಅಲ್ಲಿ ನಿಮಗೆ ಭಾಗ ಸಿಯಲ್ಲಿ 5 ಅಂಕಕ್ಕೆ 2 ಪ್ರಶ್ನೆಗಳನ್ನ ಏನು ಅಟೆಂಡ್ ಮಾಡಬೇಕು, ಅಲ್ಲಿ 2 ಅಲ್ಲ ಅತಿ ಹೆಚ್ಚು ಪ್ರಶ್ನೆಗಳೇ ನಿಮಗೆ ಗೊತ್ತಿರುತ್ತೆ. ನೀವು ಇಷ್ಟು ಪ್ರಶ್ನೆಗಳನ್ನ ಓದ್ಕೊಂಡ್ರೆ ಅವ್ರೇನು 4 ಪ್ರಶ್ನೆ ಇಲ್ಲಿ ಕೊಡ್ತಾರಲ್ಲ ನಿಮಗೆ ಭಾಗ ಸಿಯಲ್ಲಿ, ಅದರಲ್ಲಿ ಯಾವುದು ಬರಿಬೇಕು ಯಾವುದು ಬಿಡಬೇಕು ಅನ್ನುವಂತಹ ಒಂದು ಯೋಚನೆನೇ ನಿಮಗೆ ಬರುತ್ತೆ. ಅಷ್ಟು ಈಸಿ ಆಗುತ್ತೆ. ಟೆನ್ಷನ್ ಮಾಡ್ಕೋಬೇಡಿ, ಆರಾಮಾಗಿ ಓದ್ಕೊಳ್ಳಿ. ಬಟ್ ಕೊಟ್ಟಿರುವ ಪ್ರಶ್ನೆಯನ್ನು ನೆಗ್ಲೆಕ್ಟ್ ಮಾಡಬೇಡಿ. ಎಲ್ಲ ಟೈಮು ಏನು ಎಕ್ಸಾಮ್ ಇರಲ್ಲ, ಒಂದು ಸಲ ಓದಿ ಬರೆಯುವಂಥದ್ದು. ಆದಷ್ಟು ಎಫರ್ಟ್ ಹಾಕಿ ಚೆನ್ನಾಗಿ ಕಲಿತು ಬರೀರಿ. ಅಲ್ಲಿಗೆ 10 ಅಂಕ 5 ಅಂಕ ಮುಗೀತು. ಮುಂದಿನ ವಿಡಿಯೋದಲ್ಲಿ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡೋದು, 1 ಅಂಕದ ಬಹುಮುಖ್ಯ ಪ್ರಶ್ನೆ, ಕಾಲಾನುಕ್ರಮ, ಬಿಟ್ಟ ಸ್ಥಳ, ಹೊಂದಿಸಿ ಬರೆಯಿರಿ, 2 ಅಂಕದ ಪ್ರಶ್ನೆಗಳು. ಇದೆಲ್ಲದಕ್ಕೂ ಕೂಡ ಉತ್ತರವನ್ನು ಕೊಡಲಿಕ್ಕೆ ಪ್ರಯತ್ನ ಪಡ್ತೀನಿ. ಅಲ್ಲಿವರೆಗೂ ಚೆನ್ನಾಗಿ ಓದ್ಕೊಳ್ಳಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.